ರತ್ನ ಪ್ರಯಾಣವಾಗಿ ತ್ರಿಭುವನವನ್ನು ನಡೆಸಬಲ್ಲ ಮಹಿಷಾಸುರ ಚಕ್ರವರ್ತಿಯು ಯುದ್ಧದಲ್ಲಿ ಹರಿಹರರನ್ನು ಜಯಿಸುವುದರಲ್ಲಿ ಯಾವ ಸಂದೇಹವಿಲ್ಲವಷ್ಟೇ. ಪ್ರಭು ಪ್ರಭು ಯುದ್ಧಕ್ಕೆಂದು ಉದ್ಯಾನವನಕ್ಕೆ ಬಂದಿರುವ ಆ ತ್ರಿಮೂರ್ತಿಗಳ ಆ ಸ್ತ್ರೀಗಳ ವಿಚಾರವಾಗಿ ನನಗೇಕ ಸಂದೇಹ ಉಂಟಾಗಿದೆ. ಏನು ಸಂದೇಹವೇ? ಬೇಡವಿಲ್ಲ ಸಂದೇಹವನ್ನು. ಅಳಿದು ಹೋದ ದಾನವರಂತೆ ನಮ್ಮ ತ್ರಿಭುವನವೀರ ತ್ರಿಲೋಕ ದುರಂದ್ರ ಮಹಿಷಾಸುರ ಚಕ್ರವರ್ತಿಯನ್ನು ಅಸಹಾಯನಂದರಿಕೆಯ ಈತರಣ ಇಷ್ಟರಲ್ಲಿ ಆ ದುಷ್ಟರೆಲ್ಲರನ್ನು ಕಟ್ಟಿಕೊಂಡು ಬರುವುದನ್ನು ನೋಡು. ಮಹಾರಾಜ ಕಾಲಗತಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಬ್ರಹ್ಮಾಂಡವೇ ಭಸ್ಮಭೂತಗೊಳಿಸುವ ಪ್ರಳಯಾಗ್ನಿಯು ಕೂಡ ಸಮಯದಲ್ಲಿ ನೀರಿನಂತೆ ಏಕಾಗಿರಬಾರದು. ಇಷ್ಟರಲ್ಲಿಯೇ ವಿಚಾರವೆಲ್ಲವೂ ತಿಳಿಯುವುದು. ಮಹಾದೇವ ಈ ರೀತಿ ಆಲೋಚನೆ ಮಗ್ನನಾಗಿರುವಿ. ಪೂಜ್ಯರೇ, ಪ್ರಳಯ ಕಾಲದ ಪ್ರಚಂಡ ಪ್ರತಾಪಿಯ ಯುದ್ಧಕ್ಕೆ ತೆರಳಿರುವಾಗ ಆಲೋಚನೆಯ ಪ್ರಸಂಗವೇ ಇಲ್ಲ. ತಾವೀಗ ಯುದ್ಧ ಭೂಮಿಯಿಂದ ಬಂದಿರಬಹುದಲ್ಲವೇ? ಹೌದು, ಆ ಮಹಿಷಾಸುರ ಎಸಗಿದ ಯುದ್ಧ ಮುಗಿದ ನಂತರವೇ ನಾನು ಇಲ್ಲಿಗೆ ಬಂದಿದ್ದು. ಸಂತೋಷನಾದರೆ ದೈತ ಕುಲ ಚಕ್ರವರ್ತಿ ಮಹಿಷಾಸುರನ ಅಸ್ತ್ರದ ಬಡಿತಕ್ಕೆ ಆ ರಣಚಂಡಿ ಹೊಡೆದರೆ ದೇವಸರೆಲ್ಲ ಚಿಗಿತರಾಗಿರಬೇಕಲ್ಲ. ಚಿಗಿತರಾದರು ಶೂರ ಮಹಿಷಾಸುರನ ಖಡ್ಗದಿಂದ ಗಂಧರ್ವ ಸೇನೆಯನ್ನೇ ಕೈಗಡಿಸಿ ಬಿಟ್ಟನು. ವಾಯುವನ್ನು ಓಡಿಸಿದನು, ವರ್ಣನನ್ನು ಹಿಂದಿರುಗಿಸಿದನು. ಹರಿಹರ ಸುರದಿಪಾಲಕರಂತೂ ಎದರಿ ಪಲಾಯನ ಮಾಡಿದರು. ಫಲನಾರದರೆ ಪ್ರತಾಪಶಾಲಿ ಎಂದರೆ ಅವನೇ. ಹಾಗಾದರೆ ಆ ದುರಾತ್ಮರನ್ನು ಕಟ್ಟಿ ತೆಗೆದುಕೊಂಡು ಬರುತ್ತಿರಬಹುದಲ್ಲವೇ? ಒಬ್ಬರೇಳ್ರು ಪುಣ್ಯಾತ್ಮನ ಯಾಕಾಗಾದ ಈಗ ಹಾಗಾದ್ರೆ ಆ ಸುರದಿಪಾಲಕರನ್ನು ಪಲಾಯನ ಮಾಡಿಸಿದರೆ ಸುರದಿಪಾಲಕರೇನು ಅಕಟ ಪರಾಕ್ರಮಿಗೆ ಪಲಾಯನ ಮಾಡಿದರು. ಆಗ ಮಹಾದೇವಿ ಸ್ವಲ್ಪ ಚೇತನ ಹೊಂದಿ ಘೋರ ನಯನವನ್ನು ತನ್ನ ಬಾಣಕ್ಕೆ ಹೆಚ್ಚಿ ಮಹಿಷಾಸುರನನ್ನು ಮಿಟುಕುವಂತೆ ಹೊಡೆದು ಬಿಟ್ಟರು. ಮಹಿಷಾಸುರನಲ್ಲಿ ಓ ಪ್ರಚಂಡ ಪ್ರತಾಪಿಯಲ್ಲಿ ಹೌದು, ಮಹಿಷಾಸುರನಲ್ಲಿ. ಆಗ ಮಹಿಷಾಸುರನು ರೋಷವೇಷದಿಂದ ಆ ರಣಭೈರವಿಯನ್ನು ಮೂರ್ಛೆಗೊಳಿಸಿ ಬಿಟ್ಟರು. ನಾರದರೆ ಅವಿವೇಕಿಗಳಾದ ತ್ರಿಮೂರ್ತಿಗಳೆಂದರೆ ಅಲ್ಪದ ಚಂಡಿ ಅಂದರೆ ಆ ಮೋಹ ಪರಾಕ್ರಮ ಮಹಿಷಾಸುರ ಚಕ್ರವರ್ತಿ ಅಂದರೆ ಅಂದ ಮೇಲೆ ಅವರೆಲ್ಲರನ್ನು ಸೆರೆ ಹಿಡಿದುಕೊಂಡು ಬರುತ್ತಿರಬಹುದಲ್ಲವೇ? ಕೇಳು, ಮೂರ್ಛಿತಳಾದ ದೇವಿಯು ಸ್ವಲ್ಪ ಚೇತನ ಹೊಂದಿ ರಣಭೂಮಿಯೇ ಚಿತ್ರೀಕರಿಸುವಂತೆ ಶಬ್ದ ಮಾಡಿ ಮಹಿಷಾಸುರನನ್ನು ಹಿಡಿದು ಅವನ ಉದರವನ್ನು ತನ್ನ ತ್ರಿಶೂಲದಿಂದ ಸಿಗದೇ ಬಿಟ್ಟರು. ಮಹಿಷಾಸುರನನ್ನು ಸಿಗಿ ಕಟ್ಟಬಿಟ್ಟರು. ಅಯ್ಯೋ ಮಹಿಷ, ಇಂದಿಗೆ ನನ್ನ ಸಮಸ್ತವೂ ಮಣ್ಣು ಪಾಲಾಯಿತು. ಅಯ್ಯೋ ಮಹಿಷ, ಲೋಕ ಪ್ರಶಂಸ, ನೀನು ಈ ಲೋಕವನ್ನು ಬಿಟ್ಟೆಯ? ಅಸುರ ಕುಲವೀರನು ಆಹೋ ಧೀರನಾದ ನಿನಗೂ ಆ ಚಂಡಿಯಿಂದ ಮರಣವೇ? ಅಯ್ಯೋ, ನಾನು ಈ ಧರಣಿ ಒಳಗೆ ಹೇಗೆ ತಲೆ ಎತ್ತಿಲ್ಲ? ಪ್ರಚಂಡ ಪವನ ಅಪಘಾತದಿಂದ ನನ್ನ ದೇಹವು ವಿಕರಿಸಲ್ಪಟ್ಟಿದೆ. ಅಯ್ಯೋ ಮಹಿಷ 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 ಮರಣಾದಿಯ ಅಯ್ಯೋ ಅಯ್ಯೋ ಲೋಕವೀರನನ್ ನೆನೆಸುತ್ತ ಜಗದೇ
ಶಾಂತವಾದ ನರೇಶ. ಭೀಕರನೆನಿಸುತ್ತೆ ಭೀಕರ ರಣದಲ್ಲಿ. ಅಯ್ಯೋ ಅಯ್ಯೋ ಮಾವ. ಶಾಂತವಾದ ನರೇಶ. ನೀನಿಲ್ಲದ ಈ ಧರಣಿಯಲೀಗ ನೀನಿಲ್ಲದ ಈ ಧರಣಿಯಲೀಗ ನಾಯಕ ಮಾಡಲಿ ಈ ಧರಣಿಯಲಿ. ನಾಯಕ ಮಾಡಲಿ ಈ ಧರಣಿಯಲಿ. ಅಯ್ಯೋ ಅಯ್ಯೋ ಮಾವ. ಇವನ ದುಃಖವು ಪ್ರಮಾದವಾಯಿತು. ರಕ್ತಬೀಜೇಶ್ವರ ಕೇಳು. ಗತಾಂನ ಚೈತ್ಯಾಯ ಚೋತಿ ಎಂಬುವಂತೆ ಕಳೆದು ಹೋದ ಕಾರ್ಯಕ್ಕೆ ಹೀಗೆ ಚಿಂತಿಸಿದಲ್ಲಿ ನಿನ್ನ ದಾನವ ಕುಲಕ್ಕೆ ಹಾನಿಯಾದಕ್ಕೆ. ಏನೆಂದಿರಿ? ನನ್ನ ರಾಕ್ಷಸ ಪೈಕಾರಿಯೇ ನಾನಾರು ಕಡುಗಲಿಯ ಬಲೆಗಾಗಿ ಬೇಡಲು ಕುದಿಯುವ ಕೆಳದಿ ತಿಳಿಯುತ್ತಿದೆ ಎಂದೊಡಲು ಹೊರಮೂರ್ತಿಯೆಂದರಲಿ. ಕಂಡವರ ರುಂಡಗಳ ಖಂಡಿಸುವ ಮುರನಾದ ಮುಚ್ಚಲು ದಾನವೇಶ ನಾನಾರು ಕಶ್ಯಪ ಬ್ರಹ್ಮನ ಪುತ್ರ ವಿಕಸಾದೇವಿಯ ಸುತ ವಿಧಾನದಿಂದ ವಿಧಾತನ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿನಿಂದ ಮಹಾಧೀರ ಪಾತಳ ವಿತಳ ಸುತಳ ರಸ ತಳ ತಳ ಪಾತಾಳದಲ್ಲೇ ಪಾದದಡಿ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ನಡೆಯುವುದು ಬಾದು. ಕೈ ಚತುರ್ಮುಖನ ಸೃಷ್ಟಿಯೇ ಏಕ ಚಿತ್ತೋರ್ವ ನಾರಿಯಳಿಂದ ನನ್ನ ರಾಕ್ಷಸ ಫಲಕ್ಕೆ ಆಗಿ ಆಯ್ಪೂರ್ತಿ ದಾನವೇಶ ಸಜೋ ದೊರೆ ಇನ್ನು ಸೈನ್ಯವು ಸಿದ್ಧವಾಗಲಿ. ತಮಾಗ್ನಿ ನಾನು ವಿತರಣಂ. ದೊರೆ ದೊರೆ ಕುಮಾರನಾದ ಮಾಯಾವಿಯು ಪುಷ್ಪಮಾಲಿನಿಯು ಈ ರಕ್ಷಿತರೆಲ್ಲರೂ ಮಾಡಿ ನೀನು ಯುದ್ಧಕ್ಕೆ ಹೋಗಲು ಅನಿಸಿತವೆಂದು ತೋರುವುದು. ಈಥೇಳ ನಾಳೆ ಕುಮಾರನಿಗೆ ಪಟ್ಟ ಗಟ್ಟಿ ಸುರ ದಿಕ್ಪಾಲಕರನ್ನು ಸೆರೆಯಲ್ಲಿಟ್ಟು ಆ ಭ್ರಷ್ಟ ನನ್ನ ಮಾಪದಿಂದ ಬಂದು ಕತ್ತರಿಸಿ ಬರುತ್ತೇನೆ. ಕುಮಾರನ ರಕ್ಷಣೆ ಭಾರವೂ ನಿನ್ನದು. ರಕ್ತಬೀಜೇಶ್ವರ ನನ್ನ ಮಾತನ್ನು ಕೇಳು. ಆ ಕಾಳಗಕ್ಕೆ ಬಂದಿರುವ ಆ ಕಾಳಕ್ಕೆ ಬಂದಿರುವ ಸ್ತ್ರೀಯರನ್ನು ಸಾಮಾನ್ಯವೆಂದು ತಿಳಿದ. ಇದುವರೆಗೂ ಸಮರವೆತ್ತಿ ವೀರರ ಪಾಳಾಗಿದೆ. ರಕ್ತಬೀಜೇಶ್ವರ ನನ್ನ ಮಾತನ್ನು ಕೇಳು. ಸಂಗ್ರಾಮ ಸಿಂಹನಾದ ನಾನು
ಯುದ್ಧವನ್ನು ನಿಲ್ಲಿಸಬೇಕೆಂಬ ಅಪೇಕ್ಷೆ ನಿನ್ನದು. ಆಗಲ್ಲ ಚಕ್ರವರ್ತಿ. ಅಪರಿಮಿತ ಪರಾಕ್ರಮಶಾಲಿಗಳಾದ ವೀರಾದಿ ವೀರರು ನಿನ್ನಲ್ಲಿ ಅನೇಕರಿರುವಾಗ ನೀನೇಕೆ ಇದಕ್ಕೆ ಹೋಗುವೆ? ಕೇಳು, ವಿಶಾಖದ ದೀಪದ ಅರಸುಗಳಾದ ಶುಂಭ ಚಕ್ರವರ್ತಿಗಳನ್ನು ನಿನ್ನ ಸಚಿವನಲ್ಲಿಗೆ ಕರೆಸಿಕೊಂಡರೆ ನಿನ್ನ ಕಾರ್ಯವೆಲ್ಲವೂ ಸಂಪೂರ್ಣವಾಗುವುದಲ್ಲವೇ? ಚಕ್ರವರ್ತಿಗಳ ಶುಂಭನೇ ಹೌದು, ಹಾಗೋದು ಸರಿಯಾದ ಆಲೋಚನೆ. ಕೂಡಲೇ ರಥವನ್ನು ತೆಗೆದುಕೊಂಡು ಹೋಗಿ ಚಕ್ರವರ್ತಿಗಳ ಶುಂಭರನ್ನು ಜೊತೆಯಲ್ಲೇ ಕರೆದುಕೊಂಡು ಬರುತ್ತದೆ. ಹಾಗೆ ಈ ಪತ್ರವನ್ನು ಅವರಿಗೆ ತಲುಪಿಸಿ ಬಾ. ಇದು ತವಾಕ್ಯ ಪ್ರಭು. ಜಾಗ್ರತ ನಾವು. ಚಕ್ರವರ್ತಿ, ನಾನೇನು ಬರುತ್ತೇನೆ. ಸಂತೋಷ ನಾಡಿದರೆ ಹೋಗಿ ಬಂದು